ಬೇಸಿಗೆ ಕಾಲದಲ್ಲಿ ಹೊರಗಡೆ ಮಲಗುವ ಪಕ್ಷಿಗಳು. ರಾತ್ರಿ 8 ಗಂಟೆ ಸಮಯ. ಬೆಳಗ್ಗೆ ಹೊಡೆದ ಬಿಸಿಲಿಗೆ ಎಲ್ಲರ ಮನೆಗಳು ಕೂಡ ಅವಂತರ ಬಿಸಿಯಾಗಿತ್ತು. ಪಕ್ಷಿಗಳಿಂದ 1 ನಿಮಿಷ ಕೂಡ ಆ ಮನೆಯೊಳಗಡೆ ಇರಕ್ಕಾಗದೆ ಎಲ್ಲರೂ ಮನೆ ಹೊರಗಡೆ ಇದ್ದ ಮರದ ಕೆಳಗಡೆ ಕೂತ್ಕೊಂಡಿದ್ರು. ಆವಾಗ ಮಹಿಹದ್ದು ಕೈಯಿಂದ ಗಾಳಿ ಬೀಸ್ಕೊಂಡು, ಅಬ್ಬಬ್ಬಬ್ಬಬ್ಬಾ, ಏನಿದು, ಸ್ವಲ್ಪನೂ ಗಾಳಿ ಬರ್ತಾ ಇಲ್ಲ. ಈ ಬೀಸಣಿಗೆಯಿಂದ ಬರೋದ್ ಗಾಳಿ ಕೂಡ ತುಂಬಾ ಬಿಸಿ ಬಿಸಿಯಾಗಿ ಬರ್ತಾ ಇದೆ. ಮನೆಯೊಳಗಡೆ ಸೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಮನೆಯಲ್ಲಿರೋದ್ಕಿಂತ ಈ ರೀತಿ ಹೊರಗಡೆನೇ ಇರ್ಬೋದು. ಹೇಗೂ ಇಲ್ಲಿ ತಂಪಾದ ಗಾಳಿ ಬೀಸ್ತಾ ಇದೆ ಅಲ್ವಾ, ನಾವ್ ಯಾಕೆ ಎಲ್ರೂ ಈ ಮರದ ಕೆಳಗಡೆನೆ ಮಲಗಬಾರ್ದು ಇವತ್ತು? ನಿಜಾನೇ ಮಹಿ ಅವರೇ, ಈ ಐಡಿಯಾ ನನಗೂ ಅನಿಸ್ತು. ಮನೆಯೊಳಗಡೆ ಅಂತೂ ಮಲಗಕ್ಕಾಗಲ್ಲ. ನಾನು ಬೇವಿನ ಸೊಪ್ಪನ್ನ ತಗೊಂಡ್ ಬಂದು ಬುಜ್ಜಿಗೋಸ್ಕರ ಬೆಡ್ ತಯಾರು ಮಾಡ್ತೀನಿ. ಅದು ಹೇಗೂ ಕಹಿಯಾಗಿರುತ್ತೆ. ಆ ಸ್ಮೆಲ್ಗೆ ಸೊಳ್ಳೆ ಕೂಡ ಪಕ್ಕದಲ್ಲಿ ಬರಲ್ಲ. ಅಯ್ಯೋ, ನಾನು ನೆಲದ ಮೇಲೆ ಮಲಗಿದ್ರೆ ನನ್ನ ಬಿಳಿ ದೇಹಕ್ಕೆ ನೆಲದಲ್ಲಿರೋ ಮಣ್ಣೆಲ್ಲ ಅಂಟ್ಕೊಂಡ್ರೆ ನಾನು ನೋಡೋಕ್ಕೆ ತುಂಬಾನು ಚೆನ್ನಾಗಿರಲ್ಲ. ನಾನು ಹೋಗಿ ಸೇವಂತಿ ಹೂವನ್ನ ತಗೊಂಡು ಬಂದು ಅದನ್ನು ಹಾಕಿ ಅದ್ರ ಮೇಲೆ ಮಲ್ಕೊಳ್ತೀನಿ. ಆ ವಾಸನೆಗೆ ತುಂಬ ಚೆನ್ನಾಗಿರುತ್ತೆ. ಲೂಸಿ, ಮಲಗುವಾಗ ಕೂಡ ನೀನು ಅಂದವಾಗಿರ್ಬೇಕಾ ಏನೋ? ಸರಿ ಸರಿ, ನೀನು ಮಲ್ಕೊಳ್ಳುವಾಗ ಗಾಳಿಗೆ ಹೂಗಳು ಹಾರಾಡದೆ ಇರೋ ಥರ ನೋಡ್ಕೊ. ಹೊರಗಡೆ ಮಲಗುವಾಗ ಎಲ್ಲರೂ ಕಿವಿಯಲ್ಲಿ ಹತ್ತಿನ ಇಟ್ಕೊಳ್ಳಿ, ಇಲ್ಲಾಂದ್ರೆ ಕೀಟ ಏನಾದರೂ ಹೋಗ್ಬಿಡುತ್ತೆ. ನಮ್ಮ ಬನ್ನುಗೆ ಹೊರಗಡೆ ಮಲಗೋದಂದ್ರೆ ತುಂಬ ಭಯ. ಆಕಾಶದಲ್ಲಿರೋ ನಕ್ಷತ್ರಗಳನ್ನ ನೋಡಿ ನಕ್ಷತ್ರ ಮೇಲೆ ಬೀಳುತ್ತೆ ಅಂತ ಹೇಳ್ತಾನೆ. ಹೌದಮ್ಮ, ನಾನೇ ನನ್ನ ಕಣ್ಣಾರೆ ಒಂದು ನಕ್ಷತ್ರ ಕೆಳಗಡೆ ಬೀಳೋದನ್ನು ನೋಡಿದೆ. ಅದು ಮಾತ್ರ ನನ್ನ ತಲೆ ಮೇಲೆ ಬಿದ್ದಿದ್ರೆ ತಲೆಗೆ ಪೆಟ್ಟಾಗ್ತಿತ್ತು. ಆಮೇಲೆ ಡಾಕ್ಟರ್ ನನಗೆ ಸೂಜಿ ಆಗ್ತಿದ್ರು ಅಷ್ಟೇ. ಮಹಿಹದ್ದು ನಗುತ್ತಾ, ಬನ್ನು, ಆ ನಕ್ಷತ್ರ ನಮ್ಮ ಮೇಲೆ ಬೀಳಲ್ಲ, ಎಲ್ಲ ದೂರ ಬೀಳುತ್ತೆ. ಸರಿ, ಎಲ್ಲರೂ ಸೈಲೆಂಟಾಗಿ ಬನ್ನಿ ಮಲ್ಕೊಳ್ಳಿ. ಸರಿಯಾಗಿ ಆ ಸಮಯದಲ್ಲಿ ಚಿಚುಕಾಗೆ ಒಂದು ಯೆಲ್ಲೋ ಕಲರಲ್ಲಿರುವ ಸ್ಪಾಂಜನ್ನು ಅಲ್ಲಿಗೆ ಎತ್ಕೊಂಡು ಬಂದ್ಲು. ಆ ಸ್ಪಾಂಜ್ ಸ್ವಲ್ಪ ದಪ್ಪ, ಸ್ವಲ್ಪ ದೊಡ್ಡದಾಗಿ ಆ ಹಾಸಿಗೆ ಥರ ಇತ್ತು. ಅದು ಒದ್ದೆಯಾಗಿತ್ತು. ಒದ್ದೆ ಮಾಡಿದ ಆ ಹಾಸಿಗೆನ ಅವರಿಬ್ರು ಎತ್ಕೊಂಡು ಅಲ್ಲಿಗೆ ಬಂದಿದ್ರು. ಎಲ್ರೂ ಆ ಕಡೆ ಹೋಗಿ, VIP ಬೆಡ್ ಬರ್ತಾ ಇದೆ. ನೀವು ಹೂವಿನ ಹಾಸಿಗೆ, ಬೇವಿನ ಎಲೆ ಹಾಸಿಗೆ ಅಂತ ಹಳೆ ಕಾಲದ ಮನುಷ್ಯ ಥರನೇ ಮಾತಾಡ್ತಾ ಇರ್ತೀರಾ? ನಾನು ತಗೊಂಡು ಬಂದಿರೋ ಬೆಡ್ ಏನಂತ ಗೊತ್ತಾ? ಏನ್ ಚಿಚಿ ಇದು? ಹಳೆ ಹಾಸಿಗೆನಾ? ಎಲ್ಲಾದರೂ ಯಾರಾದರೂ ಬಿಸಾಕಿದೆನಾ? ಎತ್ಕೊಂಡು ಬಂದಿದೀಯಾ? ಅದಕ್ಕೆ ಚಿಚುಕಾಗೆ, ಅರೆ ಮಹಿಯವರೇ, ನೀವು ಬೇರೆ ಯಾಕೆ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀರಾ? ಇದು ಕಾಸ್ಟ್ಲಿ ವಾಟರ್ ಬೆಡ್. ಆ ಕಾಲದಲ್ಲಿ ರಾಜರು ಎಲ್ಲರೂ ಇದನ್ನೇ ಉಪಯೋಗ ಮಾಡ್ತಾ ಇದ್ರು. ಇದು ಕೂಲಿಂಗ್ ಮ್ಯಾಟ್ರೆಸ್ಸು. ಇದ್ರ ಮೇಲೆ ಮಲ್ಕೊಂಡ್ರೆ ತಂಪಾಗಿ ಗಾಳಿ ಬೀಸುತ್ತೆ, ಚಿಲ್ ಚಿಲ್ ಅಂತ ಇರುತ್ತೆ. ಫ್ರಿಜ್ ಒಳಗಡೆ ಇರೋ ಥರ ಇರುತ್ತೆ, AC ರೂಮಲ್ಲಿ ಇರೋ ಥರನೂ ಇರುತ್ತೆ. ಆವಾಗ ಇದು ಕಾಸ್ಟ್ಲಿ ಬೆಡ್ ಅಲ್ವಾ? ಆವಾಗ ಚಿನ್ನುಕಾಗೆ ಮೂಗು ಮುಚ್ಕೊಂಡು, ಅಮ್ಮ, ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಈ ಬೆಡ್ಡಲ್ಲಿ ಸ್ಮೆಲ್ ಬರ್ತಾ ಇದೆ, ಸೋಪು ಸ್ಮೆಲ್ಲು. ಯಾರೋ ಎಲ್ಲೋ ನದಿ ತೀರದಲ್ಲಿ ಬಿಸಾಕಿದ್ದೋ. ಇದ್ರ ಮೇಲೆ ಸೋಪ್ ಸ್ಮೆಲ್ ಯಾಕೆ ಬರ್ತಿದೆ? ಅರೇ ಸುಮ್ಮನಿರೋ, ಅದು ಸೋಪು ಸ್ಮೆಲ್ ಅಲ್ಲ ಕಣೋ, ಲ್ಯಾವೆಂಡರ್ ಪರ್ಫ್ಯೂಮ್ ಸ್ಮೆಲ್ಲು. ಆ ಸ್ಮೆಲ್ಲಲ್ಲ ನಿನಗೆ ಅರ್ಥ ಆಗಲ್ಲ. ಬಾಯಿ ಮುಚ್ಕೊಂಡು ನನ್ನ ಹತ್ರ ಬಂದು ಮಲ್ಕೋಬಾ. ಚಿಚು, ಬೇಡ. ಒದ್ದಿಯಾಗಿರುವ ಬೆಡ್ಡಲ್ಲಿ ಮಲಗಿದ್ರೆ ಆಮೇಲೆ ಹುಷಾರಿಲ್ಲದೆ ಆಗುತ್ತೆ. ಅದು ಅಲ್ಲದೆ ಅದ್ರಲ್ಲಿ ಮಲಗಿದ್ರೆ ಹೇಗೆ ನಿದ್ರೆ ಬರುತ್ತೆ ಹೇಳು? ನನ್ನ ಹತ್ರ ಇನ್ನೂ ಸ್ವಲ್ಪ ಬೇವಿನ ಸೊಪ್ಪಿದೆ, ಅದನ್ನು ಕೊಡ್ತೀನಿ. ಅದನ್ನು ಹಾಕ್ಕೊಂಡು ಹಾಸಿಗೆ ತಯಾರು ಮಾಡ್ಕೊ. ನೀನು ಬೇವಿನ ಸೊಪ್ಪು ಯಾರಿಗೆ ಬೇಕೋ? ನನಗೆ ಈ ಕೂಲಿಂಗ್ ಬೆಡ್ಡೇ ಬೇಕು. ಇದ್ರ ಮೇಲೆ ಮಲ್ಕೊಂಡು ನಾನಿವತ್ತು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ತೀನಿ ನೋಡು. ರಾತ್ರಿ 10 ಗಂಟೆಗೆ ಪಕ್ಷಿಗಳು ಎಲ್ಲರೂ ಕೂಡ ಮಂಚ ಹಾಕೊಂಡು ಹೊರಗಡೆ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ರು. ತುನಿ ಹಾಕೊಂಡಿರುವ ಬೇವಿನ ಎಲೆ ಹಾಸಿಗೆಗೋಸ್ಕರ ಆ ಸ್ಮೆಲ್ಲಿಗೆ ಸೊಳ್ಳೆಗಳು ಕೂಡ ಅವ್ರ ಹತ್ರ ಬರಲೇ ಇಲ್ಲ. ಆದರೆ ಇನ್ನೊಂದು ಕಡೆ AC ವಾಟರ್ ಬೆಡ್ಡಲ್ಲಿ ಮಲ್ಕೊಂಡಿದ್ದ ಚಿಚು ಹಾಗೂ ಚಿನ್ನುವಿನ ಪರಿಸ್ಥಿತಿ ತುಂಬ ಮೋಸವಾಗಿ ಬದಲಾಗ್ತಾ ಇತ್ತು. ಅವರಿಬ್ರು ನಿದ್ರೆಯಲ್ಲಿ ಆ ಕಡೆ ಈ ಕಡೆ ಉರುಳುವಾಗ ಆ ಬೆಡ್ಡಿನ ಒಳಗಡೆ ಇದ್ದ ಸಬ್ಬೆಲ್ಲಾನೋ ನೊರೆಯಾಗಿ ಹೊರಗಡೆ ಬರಕ್ಕೆ ಶುರುವಾಯಿತು. ಚುಪ್ ಚುಪ್ ಅನ್ನುವ ಶಬ್ದನೂ ಕೇಳಿಸ್ತಿತ್ತು. ಅಮ್ಮ, ಏನಮ್ಮ ಇದು? ಈ ಬೆಡ್ಡಲ್ಲಿ ಅಲ್ಲಲ್ಲಿ ಏನೋ ನೊರೆ ಬರ್ತಾ ಇದೆ. ಇದರಲ್ಲಿ ಏನಾದರೂ ಸರ್ಫ್ ಹಾಕಿದ್ರಾ? ನನಗಿವಾಗ ಮಲ್ಗೋ ಥರ ಇಲ್ಲ, ಸ್ನಾನ ಮಾಡೋ ಥರ ಇದೆ. ಅಮ್ಮ, ನಾನು ಸ್ಯಾಂಟಾ ಕ್ಲಾಸ್ ಥರ ಆಗ್ತಾ ಇದ್ದೀನಮ್ಮ. ಏ ಚಿನ್ನು, ಹಾಗಲ್ಲ ಕಣೋ. ಇದು ನಮ್ಮ AC ಬೆಡ್ ಅಲ್ವಾ, ಇದರಿಂದ ಮಂಚು ಬೀಳ್ತಾ ಇದೆ. ಅದೇ ಬಿಳಿ ಬಿಳಿಯಾಗಿ ಹೊರಗಡೆ ನೊರೆ ಥರ ಬರ್ತಾ ಇದೆ. 5 ಸ್ಟಾರ್ ಹೋಟೆಲಲ್ಲೂ ಕೂಡ ಈ ಫೆಸಿಲಿಟಿ ಇರಲ್ಲ ಕಣೋ. ಇವಾಗ ನಾವು ಕಾಶ್ಮೀರಲ್ಲಿ ಇರೋ ಥರನೇ ಇದೆ ಅಲ್ವಾ? ಇನ್ನೊಂದು ಅರ್ಧ ಗಂಟೆ ಸಮಯ ಆಯಿತು. ಅವರಿಬ್ರು ಹಾಸಿಗೆಯಲ್ಲಿ ಉರುಳುತ್ತಾ ಇದ್ದಾಗ ಅದರಲ್ಲಿರುವ ಸಬ್ಬುಗಳೆಲ್ಲ ಇವಾಗ ಬಬಲ್ಸ್ ಆಗಿ ಹಾರ್ಕೊಂಡು ಬಂದು ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ನೊರೆಗಳೆಲ್ಲಾನು ಅವರ ಇಬ್ಬರ ಮೈಯಿಡಿ ಕೂಡ ಅಂಟ್ಕೊಂಡಿರೋದ್ರಿಂದ ಅವರಿಬ್ರು ಇವಾಗ ನೋಡಕ್ಕೆ ಕಪ್ಪು ಕಾಗೆಗಳ ತರ ಕಾಣಿಸದೆ ಬಿಳಿ ಕಾಗೆಗಳ ತರ ಕಾಣಿಸ್ತಿದ್ರು. ತುಂಬಾ ವಿಕಾರವಾಗಿದ್ರು ಬೇರೆ. ಆಹಾ, ಈ ಬೆಡ್ ತುಂಬಾ ಸಾಫ್ಟ್ ಆಗಿದೆ, ಗಾಳಿಯಲ್ಲಿ ತೇಲೋ ತರನೇ ಇದೆ ಕಣೋ.
ಬೀಸೋ ಗಾಳಿಗೆ ಆ ಬೆಡ್ಡಿಂದ ಹೊರಗಡೆ ಬಂದ ಬಬಲ್ಸ್ಗಳೆಲ್ಲ ಎಲ್ಲರೂ ಮಲಗಿದ್ದ ಜಾಗದ ಹತ್ತಿರ ಹೋಗಿ ಅಲ್ಲಿ ಲೂಸಿ ಪಾರಿವಾಳದ ಮುಖದ ಹತ್ತಿರ ಹೋಗಿ ಆ ಬಬಲ್ಸ್ ಎಲ್ಲ ಪಟ್ ಪಟ್ ಅಂತ ಹೊಡಿತು. ನೀರವಳ ಕಣ್ಣಲ್ಲಿ ಬಿತ್ತು. ಏನಿದು, ಮಳೆ ಬರ್ತಿದ್ಯಾ? ನನ್ ಕಣ್ಣು ಉರಿತಾ ಇದೆ, ಸೋಪು ಸ್ಮೆಲ್ ಬರ್ತಿದೆ. ಲೂಸಿ ಆ ಕಡೆ ತಿರುಗಿ ನೋಡಿದ್ಲು. ದೂರದಲ್ಲಿ ಬಿಳಿಯಾಗಿರುವ 2 ರೂಪಗಳು. ಅವುಗಳು ನೋಡಕ್ಕೆ ಮೋಹಿನಿ ಪಿಶಾಚಿ ತರಾನೇ ಇತ್ತು. ಪಾಪ ಲೂಸಿ ಅದನ್ನ ನೋಡಿ ತುಂಬಾನೇ ಹೆದರಿದ್ಲು. ಅಯ್ಯೋ ದೆವ್ವ, ದೆವ್ವ, ಬಿಳಿ ದೆವ್ವ, ಮೋಹಿನಿ ಪಿಶಾಚಿ ನಮ್ಮನ್ನ ಸಾಯಿಸೋದಕ್ಕೋಸ್ಕರ ಬಂದಿದೆ. ಅಯ್ಯಯ್ಯೋ ಕಾಪಾಡಿ, ದಯವಿಟ್ಟು ಎಲ್ರೂ ಎದ್ದೇಳಿ. ಅಯ್ಯಯ್ಯೋ, ಅದಕ್ಕೆ ಕಣ್ಣಿಲ್ಲ, ಮೂಗಿಲ್ಲ, ಕಿವಿನೂ ಇಲ್ಲ. ಹಾಗಂತ ಲೂಸಿ ಕಿಚ್ಚಿದಾಗ ಶಬ್ದ ಕೇಳಿ ಎಲ್ರೂ ಎದ್ರು. ಎಲ್ರೂ ಬಿಡಿಯಾಗಿರುವ ಆ ಆಕಾರಗಳನ್ನ ನೋಡಿದ್ರು. ಅರೇ ಹೌದು, ಇದು ಏಲಿಯನ್ ತರ ಇದೆ, ಆದ್ರೆ ಕೈಕಾಲೆಲ್ಲ ಅಲ್ಲಾಡ್ತಾನೂ ಇದೆ. ಮಹಿಯವ್ರೆ, ಈ ಏಲಿಯನ್ಗಳು ನಮ್ಮನ್ನ ಸಾಯಿಸೋದಕ್ಕೋಸ್ಕರ ಬಂದಿದ್ಯಾ? ಅಮ್ಮ, ನಾನು ಆವಾಗ್ಲೇ ಹೇಳ್ದೆ ಅಲ್ವಾ, ಆಕಾಶದಿಂದ ನಕ್ಷತ್ರ ಬೀಳುತ್ತೆ ಅಂತ. ಆ ನಕ್ಷತ್ರಗಳಲ್ಲಮ್ಮ, ಏಲಿಯನ್ಗಳು. ಅಮ್ಮ ದಯವಿಟ್ಟು ನನ್ನನ್ನು ಕಾಪಾಡಮ್ಮ. ಎಲ್ಲರೂ ಸ್ವಲ್ಪ ಸುಮ್ಮನೇರಿ. ಈ ಬಿಳಿ ಆಕಾರಗಳು ದೆವ್ವನೂ ಅಲ್ಲ, ಏಲಿಯನೂ ಅಲ್ಲ. ಬನ್ನು, ಟಾರ್ಚ್ ಲೈಟ್ ಆನ್ ಮಾಡು, ಬೆಳ್ಕಳ್ ನೋಡೋಣ. ಬನ್ನು ಟಾರ್ಚ್ ಲೈಟ್ನ ಆನ್ ಮಾಡ್ದ. ಆ ಬೆಳಕಿನಲ್ಲಿ ದೂರದಲ್ಲಿ ಸೋಪಿನ ನೊರೆಗಳ ಮಧ್ಯದಲ್ಲಿದ್ದ ಚಿಚು ಹಾಗೂ ಚಿನ್ನು ಎಲ್ರಿಗೂ ಕಾಣಿಸಿದ್ರು. ಗಾಳಿಯಲ್ಲಿ ಆ ಬಬಲ್ಸ್ಗಳು ಕೂಡ ಹಾರ್ಕೊಂಡು ಬರ್ತಾ ಇತ್ತು. ಆವಾಗ ಟೋನಿ ಅವರನ್ನು ನೋಡಿ ನಗುತ್ತಾ, ಮಹಿ, ಅದು ಏಲಿಯನೂ ಅಲ್ಲ, ದೆವ್ವಗಳು ಅಲ್ಲ, ನಮ್ಮ ವಿಲೇಜ್ VIP ಚಿಚುಕ್ ಹಾಗೇನೆ ಅದು. ಅವಳು ಆ ಬೆಡ್ಡಲ್ಲಿ ಮಲ್ಕೊಂಡಿದ್ಲಲ್ಲ, ಅದರಲ್ಲಿ ಸೋಪ್ ಇದೆ ಅಂತ ಕಾಣಿಸ್ತಾ ಇದೆ. ಅರೆ ಹೌದು, ಅದ್ರೊಳಗಡೆ ಸೋಪ್ ಇದ್ದಿರ್ಬೋದು. ಇವರು ಆ ಬೆಡ್ಡಲ್ಲಿ ಉರುಳುವಾಗ ಸೋಪು ಕರಗಿ ಈ ರೀತಿ ಬಬಲ್ಸ್ ಆಗಿ ಬಂದಿರ್ಬೇಕು. ಆವಾಗ ಚಿಚುಕಾಗೆ, ಅರೆ ಏನಾಯ್ತು, ಬೆಳಗಾಯ್ತಾ? ಮಂಚು ಬೀಳ್ತಾ ಇದೆ, ಬಿಡಿ ಬಿಡಿಯಾಗಿದೆ, ನನ್ನ ಮೈಯಲ್ಲೆಲ್ಲ ಏನ್ ಅಂಟ್ಕೊಂಡಿದೆ? ಆವಾಗ ಚಿನ್ನುಕಾಗಿ ಅವನ ಮೈಯಲ್ಲಿದ್ದ ಸಬ್ಬು ನೊರೆಗಳನ್ನ ಒರೆಸಿ ಈ ರೀತಿ ಹೇಳ್ದ, ಅಮ್ಮ ಇದು ಸೋಪು ನನ್ನ ಬಾಯಿಯೊಳಗಡೆ ಹೋಗಿ ನೋಡು ಬಬಲ್ಸ್ ಆಗಿ ಬರ್ತಾ ಇದೆ. ನೀನೇನೋ ಮಂಚು ಅಂತ ಹೇಳ್ತಾ ಇದೀಯಾ? ಇದು ಸೋಪಿನ ನೊರೆ ಅಮ್ಮ, ನನಗೆ ಮೈಯೆಲ್ಲ ಒಂಥರ ಆಗ್ತಿದೆ ಅಮ್ಮ. ಎಲ್ರೂ ಅದನ್ನು ಕೇಳಿ ಜೋರಾಗಿ ನಗಾಡ್ತಾ ಇದ್ರು. ಆವಾಗ ಏನೋ ವಾಟರ್ ಬೆಡ್ಡು ಅಂದೆ, AC ಬೆಡ್ಡು ಅಂದೆ, ಕೊನೆಗೆ ಇದು ಸೋಪ್ ಬೆಡ್ಡಾ? ಚಿಚು, ನಿನ್ ಬೆಡ್ಡು ಸೂಪರ್ ಆಗಿದೆ. ಹಾ ಹೌದೌದು, ಕನ್ನಡಿಯಲ್ಲಿ ಹೋಗಿ ನೋಡ್ಕೋ ಚಿಚು, ಆವಾಗ ಗೊತ್ತಾಗುತ್ತೆ. ವಾಷಿಂಗ್ ಮಿಷಿನಿಂದ ಅರ್ಧದಲ್ಲಿ ಎದ್ದು ಬಂದಿರೋ ಬಟ್ಟೆ ತರ ಇದೆಯಾ ನೀನು. ಆದ್ರೆ ಏನೋ ಆ ವಾಷಿಂಗ್ ಮಿಷಿನು ರಿನ್ಸ್ ಮಾಡಕ್ಕೆ ಮರ್ತೋಯ್ತಾ ಏನೋ, ಅದಕ್ಕೆ ಮೈಯೆಲ್ಲ ಸೋಪ್ ಅಂಟ್ಕೊಂಡಿದೆ. ಇವಾಗ ನೀನು ನದಿಯಲ್ಲಿ ಹೋಗಿ ಸ್ನಾನ ಮಾಡ್ಬೇಕು. ಆವಾಗ ಚಿಚುಕಾಗೆ ನಾಚಿಕೆ ಪಟ್ಟು ತಲೆ ಬಗ್ಗೆ ಎಲ್ಲರ ಹತ್ರನೋ, ಸಾರಿ, ನಾನು ಏನೋ ಮಾಡರ್ನ್ ಟೆಕ್ನಾಲಜಿ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡಿದೆ, ಆದರೆ ಹೀಗೆ ಸೋಪಿನ ನೊರೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಮಾಡರ್ನ್ ಟೆಕ್ನಾಲಜಿ ನನಗೆ ಬೇಡ. ಟೋನಿ, ನಿನ್ನ ಹತ್ರ ಇರುವ ಬೇವಿನ ಸೊಪ್ಪೆ ಕೊಡು, ಅದನ್ನು ಹಾಸಿಗೆಯಾಗಿ ಮಾಡಿಕೊಂಡು ನಾವಿಬ್ರು ಮಲಗಿ ನಿದ್ರೆ ಮಾಡ್ತೀವಿ. ಆವಾಗ ಟೋನಿ ನಗುತ್ತಾ, ಸರಿ ಚಿಚ್ಚು, ಆದರೆ ಮೊದಲು ಹೋಗಿ ಇಬ್ರು ಸ್ನಾನ ಮಾಡಿ ಬನ್ನಿ, ಆಮೇಲೆ ಆ ವಾಟರ್ ಬೆಡ್ಡನ್ನ ಸ್ವಲ್ಪ ಎತ್ತಿ ಬಿಸಾಕ್ಬಿಡೋ. ಆಂಟಿ, ನಿಮ್ಮನ್ನ ನೋಡಿ ನಾನು ಬನ್ನು ಇಬ್ರು ಕೂಡ ಬಿಳಿ ಏಲಿಯನ್ಸ್ಗಳು ಬಂದಿದ್ದಾರೆ ಅಂತ ಹೆದರ್ಕೊಂಡು ಓಡ್ ಹೋಗೋಕಿದ್ವಿ ಗೊತ್ತಾ? ಆ ತಮಾಷೆ ಎಲ್ಲ ಸಾಕು, ಏನೋ ಗೊತ್ತಿಲ್ಲದೆ ನಡೀತು ಅಷ್ಟೇ. ಚಿನ್ನೋ, ಬಾರೋ ಮೊದಲು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಟೋನಿ ಆಂಟಿ ಕೊಡುವ ಬೇವಿನ ಸೊಪ್ಪು ಹಾಸಿಗೆಯಲ್ಲಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡೋಣ. ಹಾಗಂತ ಚಿಚು ಹೇಳಿದಾಗ ಊರಿನಲ್ಲಿ ಎಲ್ಲ ಪಕ್ಷಿಗಳು ನಗಾಡ್ತಾ ಇದ್ರು. ಆದ್ರೆ ಚಿಚು ಮಾಡಿದ ಆ ತಮಾಷೆ ಎಲ್ರಿಗೂ ನಗು ಬರಿಸ್ತಿತ್ತು. ಚಿಚುಕಾಗಿಗೆ ಮಾತ್ರ ಒಂದು ವಿಷಯ ಅರ್ಥ ಆಯಿತು, ನಮಗೆ ಗೊತ್ತಿಲ್ಲದೆ ಇರುವ ಟೆಕ್ನಾಲಜಿನ ನಾವು ಯೂಸ್ ಮಾಡಿದ್ರೆ ಕೊನೆಗೆ ಈ ರೀತಿ ಅವಮಾನ ಪಡಬೇಕಾಗುತ್ತೆ. ನೈಸರ್ಗಿಕವಾಗಿ ಏನ್ ಸಿಗುತ್ತೋ ಅದನ್ನಿಟ್ಕೊಂಡು ಸಂತೋಷ ಪಡಬೇಕು. ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇದ್ರೂ ಕೂಡ ರಾತ್ರಿಯಲ್ಲಿ ತಂಪಾದ ಗಾಳಿಯಲ್ಲಿ ಚೆನ್ನಾಗಿ ಮಲ್ಕೊಳ್ಬೋದು.